ಈ ಬಾರಿ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಮಾಡತಕ್ಕಂಥ ವಿಚಾರ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಆಕ್ಷೇಪವನ್ನು ಮುಂದುವರಿಸಿದ್ದಾರೆ. ದಸರಾಗೆ ಅದರದ್ದೇ ಆದಂತಹ ಮಹತ್ವ ಇದೆ. ಒಂದರೊಳಗೆ ಮತ್ತೊಂದು ಸಂಸ್ಕೃತಿಯನ್ನು ಬೆರೆಸೋದು ಬೇಡ. ಅದು ಗೌರವದ ವಿಚಾರ ಕೂಡ ಅಲ್ಲ. ಆಯಾಯ ಸ್ಥಳಗಳ ಸಂಸ್ಕೃತಿಯನ್ನು ಬೇರೆಡೆ ಬೆಳೆಸೋದು ಬೇಡ ಅಂತ MLC ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಒಂದೊಂದು ಜಿಲ್ಲೆಗೆ ತಂದೆ ಆದಂತಹ ಸಂಸ್ಕೃತಿ ಇರುತ್ತೆ, ಅದನ್ನು ಆಯಾ ಜಿಲ್ಲೆಗಳಿಗೆ ಬಿಟ್ಟುಬಿಡಬೇಕು. ಯಾಕೆಲ್ಲನೂ ಎಲ್ಲ ಕಡೆ ತರ್ತೀರಾ ಅಂತ ಅಶೋಕ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ಈಗ ಮೈಸೂರು ದಸರಾ ಪ್ರಾರಂಭ ಇವತ್ತಿಂದ ಆಗಿಲ್ಲ. ವಿಜಯನಗರದ ಅರಸರಿದ್ದಾಗಿಂದ ಮೈಸೂರು ಅರಸರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮೈಸೂರು ಅರಸರು ಒಂದು ಪದ್ಧತಿಯನ್ನು ಕೊಟ್ಟಿದ್ದಾರೆ. ದಸರಾ ಹೆಂಗೆ ನಡಿಬೇಕು ಅಂಥೇಳಿ ಒಂದು ಪದ್ಧತಿ, ಮೆರವಣಿಗೆ ಹೆಂಗಿರಬೇಕು, ಅಲ್ಲಿ ಕುಸ್ತಿ ಇರ್ಬೋದು. ಅಂದರೆ ಮೈಸೂರು ಅಂತ ಹೇಳಿದ್ರೆ ಕುಸ್ತಿ ಪೈಲ್ಮಾನ್ಗಳದು, ದಸರಾ, ಚಾಮುಂಡಿ ಪೂಜೆ, ಆಮೇಲೆ ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳು, ಇವೆಲ್ಲ ಒಂದು ಪರಂಪರೆಯನ್ನು ಹಾಕ್ಕೊಂಬಂದಿದ್ದಾರೆ. ನೀವು ನಾಳೆ ಮಂಗಳೂರಲ್ಲಿ ದಸರಾ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವನ್ನೆಲ್ಲ ತಗೊಂಡೋಗಿ ಮಂಗಳೂರು ಮೇಲೆ ಹಾಕೋದು ಬೇಡ. ನಾಳೆ ಮಂಗಳೂರಲ್ಲಿ ದಸರಾ ಆಯಿತು,